ನೋಡಿ, ಕಾಂಗ್ರೆಸ್ ಪಕ್ಷ ಸರ್ವಜನ ಸರ್ವಧರ್ಮ ಸರ್ವ ಜಾತಿಗಳನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು. ಧರ್ಮಾಚರಣೆ ಯಾವುದೇ ಧರ್ಮ ಇರಲಿ, ಅವರು ತಮ್ಮ ಧರ್ಮವನ್ನು ಧಾರಾಳವಾಗಿ ಅದು ಅನುಭವಿಸ್ತಕ್ಕಂಥ ಆ ದಿಶೆಯತ್ತ ನಾವು ಸರ್ವ ಜನಾಂಗವನ್ನು ಪ್ರೀತಿ ಮಾಡ್ತಕ್ಕಂಥ ಪಕ್ಷ. ಆ ದಿಶೆಯತ್ತ ನಮ್ಮ ನಾಯಕ ಮುಖ್ಯಮಂತ್ರಿಗಳು ಆ ಡಿಸಿಷನ್ ತೆಗೆದುಕೊಂಡದ್ದು ತಪ್ಪತ್ತು ನಾವು ಹೇಳೋದು. ನಾವು ಹಿಂದೂ ಧರ್ಮದಲ್ಲಿ ಇನ್ನೊಬ್ರಿಗೆ ಹರ್ಟ್ ಮಾಡಬೇಕಂತೇಳಿ ಎಲ್ಲಿ ಹೇಳೋದು. ಧರ್ಮದಲ್ಲಿ ಭಾಳ ಒಂದು ಅದ್ಭುತವಾದಂಥ ಧರ್ಮ ನಮ್ಮದು. ಇನ್ನೊಂದು ಸಂವಿಧಾನವೂ ಅದೇ. ಯಾವುದೇ ಧರ್ಮಕ್ಕೆ ನೀವು ಹಿಂಗೆ ಆಚರಣೆ ಮಾಡಬೇಕು, ನಿಮ್ಮ ಧರ್ಮ ನಾವು ಹೇಳ್ದಂಗೆ ಕೇಳಬೇಕಂತಿಲ್ಲ. ಆ ದಿಶೆಯತ್ತ ಹೆಜ್ಜೆ ಇಟ್ಟಿದ್ದಾರೆ. ಅದನ್ನು ಎಲ್ಲರೂ ನಾವು ಸರ್ವ ಜನಾಂಗರು ಪ್ರೀತಿ ಮಾಡ್ತಕ್ಕಂಥಳ್ತೀವಿ, ಅವ್ರನ್ನ ಪ್ರೀತಿ ಮಾಡ್ತೀರಿ. ನಾವು ಹಿಂದೂ ಧರ್ಮಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅದ್ರ ಅಷ್ಟೇ ಮುಸ್ಲಿಂ ಅವ್ರು ಇದನ್ನೇ. ನಮ್ಮದು ಓಲೈಕೆ ಇಲ್ಲ, ಎಂಥದ್ದು ಇಲ್ಲ. ನಾವು ಎಲ್ಲ ಜಾತಿ ಜನಾಂಗದವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಎಲ್ಲ ಧರ್ಮವನ್ನು ಸಮಾನ ದೃಷ್ಟಿಯಿಂದ ಕಾಣ್ತಕ್ಕಂಥದ್ದು. ಸಂವಿಧಾನ ಏನು ಹೇಳ್ತಿದೆ ಆ ಪ್ರಕಾರ ನಾವು ನಡೀತೀವಿ. ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಎಲ್ಲ ಧರ್ಮೀಯರನ್ನ ಪ್ರೀತಿ ಮಾಡ್ತಕ್ಕಂಥದ್ದು ಪಾಠ ಇದೆ. ಅದನ್ನು ನಾವು ನಡೆಸ್ಕೊಂಡು ಬರ್ತೀವಿ. ಇಶ್ಯೂ ಮುಚ್ಚಿ ಹೋಗೋದಲ್ಲ ರೀ, ಒಬ್ಬರನ್ನ ಹತ್ತಿಕ್ಕೆ ಇಡಬಾರ್ದು. ಇವರು ಕಾನೂನು ತಂದು ಅವ್ರನ್ನ ಹತ್ತಿಕ್ಕೆ ಇಟ್ಟಿದ್ರು. ನಾವು ಹತ್ತಿಕ್ಕೆ ಯಾವ ಧರ್ಮದ ಆಚರಣೆಗೆ ಹತ್ತಿಕ್ಕೆ ಇಡೋದಿಲ್ಲ. ಅವ್ರವ್ರ ಆಚರಣೆಗಳು ಅವ್ರು